ಲಲಿತಾಗೆ ಮೊಮ್ಮಕ್ಕಳು ಅಂದರೆ ಇಷ್ಟ ಇರಲಿಲ್ಲ. ತುಂಬ ದ್ವೇಷ ಮಾಡ್ತಾ ಇದ್ಲು. ಅವಳು ಸೊಸೆ ಹತ್ರ ಹೇಳ್ತಾ ಇದ್ಲು, ನನ್ನ ಮಗನಿಗೆ ಅನಿಷ್ಟ ಕೊಟ್ಟಿದೀಯಾ ಅಂತ. ಇದನ್ನು ಕೇಳಿ ನಿತಿನ್, ಅಮ್ಮ ಹೀಗೆ ಹೇಳ್ಬೇಡ ಅಮ್ಮ, ನನಗೆ ನಾನು ಇವ್ರ ಹೆಣ್ಮಕ್ಳು ಅಲ್ಲ, ಲಕ್ಷ್ಮಿ, ಅವರಿಗೋಸ್ಕರ ಅವ್ರು ತುಂಬ ಕಷ್ಟಪಡ್ತಾ ಇದ್ದ. ನಿತಿನ್ಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಲಲಿತಾಗೆ ಇಷ್ಟ ಇರಲಿಲ್ಲ. ಯಾವಾಗ ನೋಡಿದ್ರು ಶ್ವೇತಾ ಮೇಲೆ ರೇಗಾಡ್ತಾ ಇದ್ಲು. ಯಾಕೆಂದರೆ ಶ್ವೇತಾ ನಿತಿನ್ ಜೊತೆ ಓಡಿ ಬಂದಿದ್ಲು. ಲಲಿತಾ ನಿತಿನ್ ನಾನು ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಆಗಿಲ್ಲ ಅಂತ ಆ ಕೋಪನೆಲ್ಲ ಶ್ವೇತಾ ಮೇಲೆ ತೀರಿಸ್ತಿದ್ಲು. ಪಾಪ ಶ್ವೇತಾ ಎಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತಾಯಿದ್ಲು. ಯಾಕೆಂದರೆ ನಿತಿನ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ಲು. ಮತ್ತು ಯಾವುದಕ್ಕೂ ಕಮ್ಮಿ ಮಾಡ್ತಾ ಇರಲಿಲ್ಲ. ಮತ್ತು ಹೇಳಿದ್ದ, ಅಮ್ಮ ಏನೇ ಹೇಳಿದ್ರು ತಿರುಗಿಸಿ ಹೇಳಬೇಡ, ಬಾಯಲ್ಲಿ ಸ್ವಲ್ಪ ಬಡಬಡ ಅಂತ ಇರ್ತಾರೆ, ಏನೇ ಇದ್ರೂ ನಾನು ಹೇಳ್ತೀನಿ ಅಂತ. ಹಾಗೆ ಅವಳು ಸುಮ್ಮನೆ ಇರ್ತಾ ಇದ್ಲು. ಒಂದು ದಿನ ನಿತಿನ್ ಆಫೀಸ್ಗೆ ಹೋಗಿದ್ದಾಗ ಶ್ವೇತಾ ಮಕ್ಕಳಿಗೆ ಬಜ್ಜಿ ಕೇಳಿದ್ದಕ್ಕೆ ಮಾಡಿ ಕೊಡ್ತಾ ಇದ್ಲು. ಆಗ ಲಲಿತಾ ಅದನ್ನು ತೆಗೆದು ತಿನ್ನುತ್ತಾ, ಇದೆಲ್ಲ ಕೊಡಬೇಡ, ಇಲ್ಲಾಂದರೆ ಇಬ್ಬರು ದಪ್ಪ ಆಗಿದ್ದಾರೆ, ಇನ್ನು ಇದೆಲ್ಲ ತಿಂದರೆ ಇನ್ನೂ ದಪ್ಪ ಆಗಿ ಮುಂದೆ ಹುಡುಗರು ಸಿಗಲ್ಲ, ಮೊದಲೇ ಇವರನ್ನು ಗಂಡಂದಿರ ಮನೆಗೆ ಓಡಿಸ್ಬೇಕು ಅಂತ ಇದ್ದೀನಿ. ಆಗ ಒಬ್ಬಳು ಬಂದು, ಅಜ್ಜಿ ನೀವು ತಿನ್ನಬೇಡಿ, ಈಗಲೇ ತಿಂದು ತಿಂದು ಎದ್ದೊಳಗೆ ಕೂರೋಕ್ಕೆ ಆಗ್ತಾ ಇಲ್ಲ, ಇದೆಲ್ಲ ತಿಂದರೆ ಇನ್ನು ಮಲಗಿದ್ದಲ್ಲೇ ಆಗ್ಬಿಡ್ತೀರಿ ಅಂತ. ಆಗ ಶ್ವೇತಾ ನೋಡ್ದಾ ನಿನ್ನ ಮಗಳು ಬಾಯನ್ನು, ನಾನು ನನ್ನ ಮಗ ಸಂಪಾದನೆ ಮಾಡಿ ತಂದ ಹಾಕಿದ್ರಲ್ಲಿ ತಿಂತಾ ಇರೋದು, ನಿಮಗೆ ಏನು ಅಂತ. ಆಗ ಅವಳು, ಹಾಂ ಅಜ್ಜಿ, ನಾವು ನಮ್ಮ ಡ್ಯಾಡಿ ತಂದು ಹಾಕಿರೋದ್ರಲ್ಲೇ ತಿಂತಾ ಇರೋದು, ಬಾರ ಸುಮ ತಿನ್ನೋಣ ಅಂತ ಆ ಕಡೆ ಕರ್ಕೊಂಡು ಹೋದ್ಲು. ಆಗ ಲಲಿತಾ, ಯಪ್ಪ ಎಷ್ಟು ಬಾಯಿ ನೋಡಿದ್ದೇನೆ ಶ್ವೇತಾ ಅಂತ. ಆಗ ಶ್ವೇತಾ ಬಂದು, ಉಮಾ ಸುಮ್ಮನೆ ಇರು, ಅಜ್ಜಿಗೆ ಯಾಕೆ ಬಾಯಿ ತೋರಿಸ್ತೀಯಾ ಅಂತ ಬೈದು ಕಳಿಸಿದ್ಲು. ಹಾಗೆ ನಿತಿನ್ ಬರೋ ಟೈಮ್ನಲ್ಲಿ ಅಳುತ್ತಾ ಕೂತಿದ್ಲು. ಆಗ ನಿತಿನ್ ಏನಾಯಿತು ಅಂತ ಕೇಳಿದಾಗ, ನೋಡು ನಿನ್ನ ಹೆಂಡತಿ ಮಕ್ಕಳು ನಾನು ತಿನ್ನೋದ್ರಲ್ಲೂ ಕಣ್ಣು ಮಡಗಿದ್ದಾರೆ ಅಂತ. ಆಗ ಮಕ್ಕಳನ್ನ ಕರೆದು ಕೇಳಿದಾಗ ನಿಜ ಹೇಳಿದ್ರು. ಆಗ ನಿತಿನ್ ಅವ್ರ ಮಾತೆ ಕೇಳಿ, ಅಮ್ಮ ನಾನು ಮೊದಲೇ ಹೇಳಿದ್ದೀನಿ ನಿನ್ನ ಮಕ್ಕಳ ಜೊತೆ ಹಾಗೆಲ್ಲ ಮಾಡಬೇಡ ಅಂತ, ನನ್ನ ಮಕ್ಕಳು ನನಗೆ ಟೆನ್ಷನ್ ಇಲ್ಲ, ಅವ್ರು ದಪ್ಪ ಇರಲಿ ಹೇಗೆ ಇರಲಿ ನಿನ್ಗೆ ಯಾಕೆ ಅಂತ. ಆಗ ಅಳುತ್ತಾ, ಇದೆಲ್ಲ ಈ ಸುಪ್ಪನಕ್ಕಿ ಕೆಲಸ, ನನ್ನ ಮಗನ ಅವಳು ಬುಟ್ಟಿಗೆ ಹಾಕ್ಕೊಂಡು ಅಮ್ಮನಿಗೆ ತಿರುಗಿಸಿ ಹೇಳ್ತಾನೆ ಅಂತ. ನಿತಿನ್ ಆಫೀಸ್ಗೆ ಹೋದಾಗ ಇದನ್ನೇ ಹೇಳಿ ಬೈತಾ ಇರ್ತಾಳೆ. ಹೀಗೆ ಸಂಜೆ ನಿತಿನ್ ತಂಗಿ ಅಳುತ್ತಾ ಬರ್ತಾಳೆ. ಆಗ ಲಲಿತಾ, ಏನಾಯಿತು ಮಗಳ, ಏನಾಯಿತು? ಶ್ವೇತಾ ಮಗಳಿಗೆ ನೀರು ತಂದುಕೊಡು, ಮತ್ತು ಏನು ಮಾಡ್ತಾರೆ ಅವ್ರ ಗಂಡ ಮತ್ತು ಅತ್ತೆ ಅಂತ ಕರೆದಾಗ, ಶ್ವೇತಾ ಇವಳ್ದು ಇದೇ ಆಗೋಯ್ತು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಕೊಡ್ತಾಳೆ. ನಿತಿನ್ ತಂಗಿ ಸುಕನ್ಯಾ ತಿಂಗಳಿಗೆ ಒಂದ್ಸಲ ಅತ್ತೆ ಮತ್ತು ಗಂಡನ ಹತ್ರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದು 2-3 ತಿಂಗಳು ಇದ್ದು ಮತ್ತೆ ಅವಳ ಗಂಡ ಕರೆದು ಮತ್ತೆ ಹೋಗ್ತಾಳೆ. ಅವಳ ಗಂಡ ತುಂಬ ಒಳ್ಳೆಯವನು, ಆದರೆ ಅತ್ತೆಗೆ ತಿರುಗಿಸಿ ಹೇಳಿ ಇಲ್ಲಿಗೆ ಬರ್ತಾಳೆ. ಇಲ್ಲಿ ಲಲಿತಾ, ಅಳ್ಬೇಡ, ಅವರಿಗೆ ಇದೇ ಆಗೋಯ್ತು ನೋಡು, ನೀನು ಒಳ್ಳೆ ವಂಶದ ಕುಡಿಯನ್ನು ಕೊಟ್ಟಿದ್ದೀಯಾ, ಇಲ್ಲಿನ ಹಾಗೆ 2 ಹೆಣ್ಣನ್ನೇ ಹೆತ್ತಿಲ್ಲ, ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಬದಲು ಹೀಗೆಲ್ಲ ಮಾಡಿ ಕಳಿಸ್ತಾರೆ, ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ನಿತಿನ್ ಬರ್ತಾನೆ. ಆಗ ಮತ್ತೆ ಗಲಾಟೆ ಮಾಡ್ಕೊಂಡು ಬಂದ್ಲ, ಅವಳಿಗೆ ಇದೇ ಕೆಲಸ ಆಗೋಯ್ತು, ಅಮ್ಮ ಸ್ವಲ್ಪ ಬುದ್ಧಿ ಹೇಳ್ಕೊಡು, ಹೋಗಿ ಗಂಡನ ಮನೆಯಲ್ಲಿ ಜೀವನ ಮಾಡಲಿ, ಅದು ಬಿಟ್ಟು ಅವಳು ಮಾಡಿದ ತಪ್ಪಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತೀಯ ಅಂತ. ಆಗ ಅವಳು, ನೋಡಮ್ಮ ಅಣ್ಣ ಹೇಗೆ ಹೇಳ್ತಾ ಇದ್ದಾನೆ ಅಂತ. ಆಗ ಲಲಿತಾ, ಅದು ಅವನಲ್ಲ, ಅವಳು ಹೆಂಡತಿ ಮಾತನಾಡಿಸೋದು. ಈ ಮನೆಗೆ ನಿನಗೆ ಎಷ್ಟು ಅಧಿಕಾರ ಇದೆ ಅಷ್ಟೇ ಸುಕನ್ಯಾಗೂ ಇದೆ, ಅವಳಿಗೆ ಇಲ್ಲಿ ಯಾವಾಗ ಬೇಕಾದರೂ ಎಷ್ಟು ದಿನ ಬೇಕಾದರೂ ಇಲ್ಲಿ ಇರ್ಬೋದು. ಈಗ ಅವಳು ಆ ರಾಕ್ಷಸಿ ಮನೆಗೆ ಹೋಗಲ್ಲ, ಇನ್ನು ಇಲ್ಲೇ ಇರ್ತಾಳೆ, ಮತ್ತ್ಯಾಕೆ ಮದುವೆ ಮಾಡಿಸ್ದೆ, ಇಲ್ಲೇ ಇರಿಸ್ಕೋಬೋದಾಗಿತ್ತಲ್ಲ ನಿನ್ನ ಕುಲಪುತ್ರಿನ. ಪಾಪ ನನ್ನ ಫ್ರೆಂಡ್ ಇನ್ನೂ ಒಳಗೆ ಹುಡುಗಿ ಜೊತೆ ಮದುವೆ ಆಗ್ತಾ ಇದ್ದ, ಅವನು ಆಗಿದ್ದಕ್ಕೆ ಅವಳು ಏನೇ ಮಾಡಿದ್ರು ಮಾರನೇ ದಿನ ಬಂದು ಕರ್ಕೊಂಡು ಹೋಗ್ತಾನೆ ಅಂತ. ಆಗ ಲಲಿತಾ, ನಿನಗೆ ಏನೋ ಗೊತ್ತು, ಅವಳ ಅತ್ತೆ ಕಾಟ, ನಿನ್ನ ಹೆಂಡತಿಗೆ ಆ ಥರ ಏನಾದರೂ ನಾನು ಮಾಡಿದರೆ ನಿನಗೆ ಗೊತ್ತಾಗ್ತಾ ಇತ್ತು, ನಿನ್ನ ಹೆಂಡತಿ ಹೇಳಿ ನಾನು ಹಾಗೇನು ಮಾಡಿಲ್ವಲ್ಲ ಅಂತ. ಆಗ ಶ್ವೇತಾ ಬಂದು, ಬನ್ನಿ ಊಟ ಬಡಿಸ್ತಿದ್ದೀನಿ ಅಂತ. ಆಗ ನೋಡು ಸೂಪರ್ನಕ್ಕಿ ಬಂದ್ಲು, ಮುಂದೆ ಏನು ಗೊತ್ತಿಲ್ದಂಗೆ ಮಳ್ಳಿ ಹಾಗೆ ಇರ್ತಾಳೆ. ಮತ್ತು ರೂಮ್ನಲ್ಲಿ ಹೋದಾಗ ಏನು ಹೇಳ್ಕೊಡ್ತಾಳೋ ಗೊತ್ತಿಲ್ಲ, ಅವನು ಇಷ್ಟು ಮಾತಾಡೋದು. ಬಾಮ ನೀನು ಊಟ ಮಾಡು ಅಂತ ಕರ್ಕೊಂಡು ಹೋದ್ಲು. ನಿಮಗೆ ನನ್ನ ಥರ ಸುಮ್ಮನೆ ಇರೋಕ್ಕಾಗಲ್ವಾ, ನೀವು ಹೇಳಿದ್ದಕ್ಕೆ ನಾನಲ್ಲಿ ಇನ್ನೂ ಸ್ವಲ್ಪ ದಿನ ಅನುಭವಿಸೋದು, ನೀವು ಹೇಳ್ದಕ್ಕೆ ನನಗೆ ನನ್ನ ಮಕ್ಕಳಿಗೆ ಹೇಳಿ ಸಾಯಿಸೋದು, ಪ್ಲೀಸ್ ಸುಮ್ಮನೆ ಇರಿ ಅಂತ. ಆಗ ನೀನು ಏನೇ ಹೇಳಬೇಡ, ಆದರೆ ನಾನು ಹೇಳ್ತೀನಿ, ನಿನ್ನ ಸೊಸೆ ನೀನು ಹೇಳಿದಾಗ ಅವರಿಗೆ ಕೋಪ ಬರುತ್ತೆ, ಆದರೆ ನಾನು ಮಗ, ನನ್ನ ಮೇಲೆ ಹಾಗೇನೂ ಆಗಲ್ಲ. ಅವನು ಪಾಪ ನಾನು ಹೇಳಿದ್ದಕ್ಕೆ ಮದುವೆ ಮಾಡಿಕೊಂಡು ಇದ್ದು ಹೇಳಿ ಬೇಜಾರು ಮಾಡ್ತಾ ಇದ್ದ, ಅವನು ಎಷ್ಟು ಒಳ್ಳೆಯವನು, ಅವನ ಜೊತೆ ಹಾಗೆ ಮಾಡಿ ಬರ್ತಾಳೆ ಅಂತ. ಆಗ ಆಯಿತು ಬಿಡಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಬನ್ನಿ ಊಟ ಮಾಡಿ ಅಂದು. ಇನ್ನು ಸ್ವಲ್ಪ ದಿನ ಇಬ್ಬರು ನಿತಿನ್ ಇಲ್ಲದಾಗ ಅವಳಿಗೆ ಅದು ಇದು ಬೈಯೋದು, ಆ ಮಕ್ಕಳು ಕೈಯಲ್ಲೇ ಅವಳ ಮಗುದು ಕೆಲಸ ಮಾಡಿಸ್ತಾ ಇದ್ಲು. ಹೀಗೆ ಸ್ವಲ್ಪ ದಿನ ಆದಮೇಲೆ ನಿತಿನ್ ತುಂಬ ಖುಷಿಯಲ್ಲಿದ್ದ. ಮನೆಗೆ ಬಂದು, ಅಮ್ಮ ನನಗೆ ನನ್ನ ಬಾಸ್ ಹೊರಗಡೆ ಜರ್ಮನಿಗೆ ಅವ್ರ ಕಂಪನಿ ಅಸಿಸ್ಟೆಂಟ್ ಆಗಿ ಕಳಿಸ್ತಾ ಇದ್ದಾರೆ, ಮತ್ತು ಹೇಳಿದ್ದಾರೆ ಇಲ್ಲಿಗಿಂತ 2 ಪಟ್ಟು ಸಂಬಳ ಕೊಡ್ತೀನಿ, ಮತ್ತು ಹೋಗ್ತಾ ಜಾಸ್ತಿ ಆಗುತ್ತೆ ಅಂತ. ಆದರೆ 1-2-3 ವರ್ಷಕ್ಕೆ ಇಲ್ಲಿ ಬರೋಕ್ಕೆ ಆಗಲ್ಲ.
ಲಲಿತಾಗೆ ತುಂಬ ಖುಷಿಪಟ್ಲು, ಯಪ್ಪ ಒಳ್ಳೇದಾಯಿತು ಅಂತ. ಆದರೆ ಶ್ವೇತ ತುಂಬ ದುಃಖದಿಂದ ಇದ್ಲು. ರೂಮ್ನಲ್ಲಿ ನೀವು ಇದ್ದಾಗಲೇ ಅತ್ತೆ ಹೀಗೆ, ಇನ್ನು ನೀವು ಇಲ್ಲದಾಗ ಇನ್ನು ನಮ್ಮ ಸ್ಥಿತಿ ಅಂತ ಹೇಳಿ ಅಲ್ಲರೂ ಸ್ಟಾರ್ಟ್ ಮಾಡಿದ್ಲು. ಆಗ ನೋಡು ಅಮ್ಮ ಬಾಯಲ್ಲಿ ಮಾತ್ರ ಒಟ ಆದರೆ ಮನಸ್ಸಲ್ಲಿ ಹಾಗೇನಿಲ್ಲ. ನೀವು ಹೋಗಲೇಬೇಕಾ? ನೋಡು ನಾನು ಹೋದ್ರೇ ಸ್ವಲ್ಪ ದುಡ್ಡು ಮಾಡಿ ಮಡಗ್ಬೋದು ಮಕ್ಕಳು ಮದುವೆಗೆ, ಇದೇ ಒಳ್ಳೆ ಚಾನ್ಸ್, ಇಲ್ಲ ಅಂದರೆ ಮತ್ತೆ ಸಿಗಲ್ಲ. ನೀನು ಹೀಗೆ ಅಳ್ತಾ ಇದ್ದ ನನಗೆ ಹೋಗೋಕ್ಕಾಗುತ್ತಾ? ಈಗ ನಗಾಡು ಅಂತ ಹೇಳ್ದ. ಹಾಗೆ ಮಾರನೇ ದಿನ ಹೋದ. ಲಲಿತಾಗೆ ತುಂಬ ಫ್ರೀಡಮ್ ಸಿಕ್ಕಿದ ಹಾಗೆ ಆಯಿತು. ಶ್ವೇತಾ ಮೊಬೈಲ್ ಕೂಡ ಈಸ್ಕೊಂಡು ಮಾಡ್ಕೊಂಡಿದ್ಲು. ನಿತಿನ್ ಫೋನ್ ಮಾಡಿದಾಗ ಮಾತ್ರ ಹೋಗಿ ಕೊಡ್ತಾಯಿದ್ಲು. ಆದರೆ ಶ್ವೇತಾ ಎದುರುಗಡೆನೇ ಮಾತಾಡಿ ಹೋಗಿ ಕೊಡಬೇಕಾಗಿತ್ತು. ನಿತಿನ್ ಕಳಿಸಿದ್ದೆಲ್ಲ ದುಡ್ಡು ಲಲಿತಾ ಮಡಿಕೊಂಡಿದ್ಲು. ನಿತಿನ್ ಮಕ್ಕಳಿಗೆ ಅವ್ರು ಹೋದ ಮೇಲೆ ಒಂದು ಸಲನೂ 3 ಹೊತ್ತು ಊಟ ಮಾಡಲು ಬಿಡಲಿಲ್ಲ. ಬರೀ ಗಂಜಿಯನ್ನು ಕೊಡೋಕ್ಕೆ ಹೇಳ್ತಾ ಇದ್ಲು. ಏನಾದರೂ ಬಚ್ಚಿಟ್ಟುಕೊಂಡು ಕೊಟ್ಟರೆ ಶ್ವೇತಾ ಮೇಲೆ ಮೊದಲೇ ಕೈ ಮಡಗದೆ ಇರೋಳು ಹೊಡಿತಾ ಇದ್ಲು. ಅವಳು ಹೆದರಿ ಗಂಜಿ ಅನ್ನನೇ ಕೊಡ್ತಾಯಿದ್ಲು. ಪಾಪ ಅವರು ಈಗಲೇ ದಪ್ಪ ಆಗಿದ್ದಾರೆ, ಇನ್ನು ಬೇರೆ ಏನಾರ ತಿಂದರೆ ಇನ್ನೂ ದಪ್ಪ ಆಗ್ತಾರೆ ಅಂತ ನಿತಿನ್ ಫೋನ್ ಮಾಡಿದಾಗ ಶ್ವೇತಾ ಮತ್ತು ಮಕ್ಕಳು ಅವಳು ಹೇಳ್ದಂಗೆ ಮಾತಾಡಬೇಕಾಗಿತ್ತು. ಒಂದು ದಿನ ಹೀಗೆ ಶ್ವೇತಾ ನೀರು ತರಲು ರಾತ್ರಿ ಹೋದಾಗ ಲಲಿತಾ ಮತ್ತು ಅವಳ ಮಗಳು ಮಾತಾಡ್ಕೋತಿದ್ರು. ಅಮ್ಮ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಾಯ್ತು ನೋಡು, ಫೀಸ್ ಕಟ್ಟಬೇಕು. ಅವ್ರಿಗೆ ಯಾಕೆ ಹೇಳು ಸ್ಕೂಲ್, ನಾಳೆ ಮದುವೆಯಾಗಿ ಹೋಗೋರು, ಅದಕ್ಕೆ ನಾಳೆಯಿಂದ ಸ್ಕೂಲ್ಗೆ ಕಳಿಸ್ಬೇಡ, ಅವರು ಇಲ್ಲೇ ಮನೆ ಕೆಲಸ ಮಾಡಿ ಇರಲಿ ಅಂತ ಹೇಳೋದು. ಇವಳಿಗೆ ಸಹಿಸೋಕ್ಕಾಗಲಿಲ್ಲ. ದಿನವಿಡೀ ಅವ್ರ ಮುಂದೆ ಇರಬೇಕು, ಎಲ್ಲಿಗೂ ಹೋಗೋಕ್ಕೂ ಬಿಡಲ್ಲ. ಈಗಲೇ ಪಕ್ಕದ ಮನೆ ಅವರಿಗೆ ಗೊತ್ತಾಗದೆ ಹಾಗೆ ಹೋಗಿ ಅವ್ರ ಮೊಬೈಲ್ನಲ್ಲಿ ಫೋನ್ ಮಾಡಿ ಇವರಿಗೆ ಈ ವಿಷಯ ತಲುಪಿಸ್ಬೇಕು, ಇಲ್ಲಾಂದರೆ ನನ್ನ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಅಂತ ಅಂದ್ಕೊಂಡು ಅವಳು ಮೆಲ್ಲಗೆ ಹೋಗ್ತಾಳೆ. ಆಗ ಬಾಗಿಲು ತೆಗೆಯೋ ಸೌಂಡ್ ನಿಂದ ಲಲಿತಾ ಓಡಿ ಬಂದು, ಶ್ವೇತಾ ಎಲ್ಲಿಗೆ? ಏನೋ ನೀನು ತಪ್ಪು ಕೆಲಸ ಮಾಡೋಕ್ಕೆ ಈ ರಾತ್ರಿ ಹೋಗ್ತಾ ಇದೀಯಾ? ಇರು ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೋದ್ಲು. ಆಗ ಶ್ವೇತಾ ನಿಮ್ಮ ಪ್ಲ್ಯಾನ್ ಎಲ್ಲ ಕೇಳಿಸ್ಕೊಂಡೆ, ಇದನ್ನು ನಾನು ನಿತಿನ್ಗೆ ಹೇಳೋಕ್ಕೆ ಅಂತ ಹೋಗ್ತಾ ಇದ್ದೆ ಅಂತ ಹೇಳಿದ್ಲು. ಇವಳನ್ನು ಹೀಗೆ ಬಿಟ್ಟರೆ ಆಗಲ್ಲ, ಅವನನ್ನು ಅಲ್ಲಿ ಕೆಲಸ ಮಾಡೋಕ್ಕೂ ಬಿಡಲ್ಲ, ಇನ್ನು ನಮ್ಮ ಕೈಯಲ್ಲಿ ದುಡ್ಡು ಇರಲ್ಲ ಅಂತ ಅವಳನ್ನು ಕಟ್ಟು ಹಾಕಿ ಬಾಯಿಗೆ ಬಟ್ಟೆ ಕಟ್ಟಿ ರಾಡಿನಿಂದ ಹೊಡೆದ ಏಟಿಗೆ ಅವಳು ಅಲ್ಲೇ ಪಾಪ ಸತ್ತೋದ್ಲು. ಅವರು ಅಯ್ಯೋ ಸತ್ತೋದ್ಲು ಅಂತ ಸುಕನ್ಯೆ ಹೇಳಿದಾಗ, ಹ್ಞೂ ಬಿಡು ಸಾಯ್ಲಿ, ಇವಳು ಯಾರ ಜೊತೆನೋ ಮಕ್ಕಳನ್ನ ಕರ್ಕೊಂಡು ಓಡಿ ಹೋಗಿದ್ದಾಳೆ ಅಂತ ಹೇಳಿ ನಿಮ್ಮ ಅಣ್ಣನಿಗೆ ಬೇರೆ ಮದುವೆ ಮಾಡಿಸ್ಬಿಡೋಣ, ಇಲ್ಲಿಗೆ ನೀನು ಹಾಗೆ ಗಂಡು ಮಗು ಹೆತ್ತು ಕೊಡ್ತಾಳೆ ಅಂತ ಅಲ್ಲೇ ಹಿಂದೆ ಊತು ಹಾಕ್ತಾರೆ. ಹೋಗಿ ಮಲ್ಕೋತಾರೆ. ಮಕ್ಕಳು ಬೆಳಗ್ಗೆ ಎದ್ದು ಅಮ್ಮ ಅಮ್ಮ ಅಂತ ಅಳ್ತಾ ಇರ್ತಾರೆ. ಆಗ ಲಲಿತಾ ನಿನ್ನ ಅಮ್ಮ ಯಾರ ಜೊತೆನೋ ಓಡಿ ಹೋಗಿದ್ದಾಳೆ, ಇನ್ನು ಅವಳು ಬರಲ್ಲ ಅಂತ ಆ ದಿನ ಎಲ್ಲ ಕೆಲಸ ಮಕ್ಕಳು ಕೈಲೇ ಮಾಡಿಸ್ತಾಳೆ. ಸಂಜೆ ಈ ಮಕ್ಕಳನ್ನ ಇಲ್ಲೇ ಇರಿಸಿದ್ರೆ ಅವನು ಮದುವೆಗೆ ಒಪ್ಪಲ್ಲ, ಇವರನ್ನು ಅನಾಥಾಶ್ರಮಕ್ಕೆ ಹಾಕಬೇಕು ಅಂತ ಲಲಿತಾ ಹೇಳಿದಾಗ ಸುಕನ್ಯೆ ಬೇಡಮ್ಮ, ಅಲ್ಲಿ ಸುಮ್ಮನೆ ಬೇಕಾದ ಪ್ರಶ್ನೆಗೆ ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ಇವರನ್ನು ಮಾರಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಹೇಳಿ ಇಬ್ಬರನ್ನು ಕರ್ಕೊಂಡು ಹೋಗಿ ಬೇಡವಾದ ಕೆಲಸ ಮಾಡೋ ಹೆಂಗಸಿನ ಹತ್ರ 10 ಲಕ್ಷಕ್ಕೆ ಮಾರಿ ತುಂಬ ಖುಷಿಯಾಗಿ ಬರ್ತಾರೆ. ನಿತಿನ್ ಫೋನ್ ಮಾಡಿದಾಗ ನೀನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಓಡಿ ಹೋಗಿದ್ದಾಳೆ ಅಂತ ನಾಟಕದಿಂದ ಅಳ್ತಾ ಇರ್ತಾರೆ. ಅವನು ಏನು ಹೊರಗಡೆನೇ ಹೋಗದೆ ಇರೋಳು ಓಡಿ ಹೊಟ್ಟೋಲ್ಲ ಅಂತ ಹೇಳುತ್ತಾ ಕಾಲ್ ಮಡಗ್ತಾನೆ. ಮಾರನೇ ದಿನ ಸಂಜೆ ಲಲಿತಾ ಮನೆ ಬಾಗಿಲು ತಟ್ಟುತ್ತಾರೆ. ಯಾರು ಅಂತ ನೋಡಿದಾಗ ನಿತಿನ್ ಬಂದಿರ್ತಾನೆ, ಮತ್ತು ಅವನ ಜೊತೆ ಮಕ್ಕಳು ಇರ್ತಾರೆ. ಇದನ್ನು ನೋಡಿ ದಂಗಾಗಿ ಇಬ್ಬರು ಗಾಬರಿಂದ ನೋಡ್ತಾ ಇರ್ತಾರೆ. ಆಗ ಮಕ್ಕಳು ಅಳುತ್ತಾ ಎಲ್ಲ ಹೇಳ್ತಾರೆ, ಅಮ್ಮ ನಾನು ಇವರೇ ಏನೋ ಮಾಡಿರೋದು ಅಂತ ಹೇಳಿದಾಗ ಅವ್ರು ಇನ್ನೂ ಹೆಚ್ಚು ಗಾಬರಿ ಆಗ್ತಾರೆ. ಆಗ ಅಮ್ಮ ಇವತ್ತು ಈ ಸುಮಿತ್ರಾ ಅಕ್ಕ ಇರಲಿಲ್ಲ ಅಂದರೆ ನನ್ನ ಮಕ್ಕಳು ಈಗ ಹೇಗೆ ಇದ್ರೋ ಗೊತ್ತಿಲ್ಲ. ಆಗ ಸುಮಿತ್ರಾ ಮುಖ ನೋಡಿದಾಗ, ಹಾಂ ನೀವು ಮಕ್ಕಳನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ರಿ, ಮತ್ತು ಶ್ವೇತನೂ ಕಾಣ್ತಾ ಇರಲಿಲ್ಲ. ಮೊನ್ನೆ ನಿಮ್ಮ ಮನೇಲಿ ರಾತ್ರಿ ಕೆಲಸ ಮಾಡೋ ಸೌಂಡ್ ಬರ್ತಾಯಿತ್ತು, ಏನೋ ಎಡವಟ್ಟಿದೆ ಅಂತ ಅಂದ್ಕೊಂಡು ನಿಮ್ಮ ಹಿಂದೆ ಬಂದು ನೋಡಿದಾಗ ನೀವು ಆ ಅಂಗಸಿಗೆ ಮಾರಿ ಬಂದ್ರಿ. ನಾನು ಆಗಲೇ ಈ ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಬಂದು ನನ್ನ ಅಕ್ಕನ ಮನೇಲಿ ಇರಿಸಿದ್ದೆ. ತುಂಬ ಫೋನ್ ಮಾಡಿ ಮತ್ತೆ ನಿತಿನ್ ಫೋನ್ ತೆಗ್ದ. ಆಗ ಎಲ್ಲ ವಿಷಯ ಹೇಳಿದೆ. ಹಾಗೆ ಅವನು ಬಂದಿದ್ದು, ಅಮ್ಮ ನಿಜ ಹೇಳು, ಶ್ವೇತ ಎಲ್ಲಿ ಹೇಳು ಅಂತ ಕೇಳಿದ್ರು ಹೇಳಿಲ್ಲ. ಹೀಗಾದರೆ ಸರಿ ಆಗಲ್ಲ, ಇರು ನಾನು ಪೊಲೀಸ್ ಕರಿತೀನಿ ಅಂತ ಹೇಳಿದಾಗ ಹೆದರಿ ಬಾಯ್ಬಿಟ್ರು. ಈ ಸತ್ಯ ಗೊತ್ತಾಗಿ ನಿತಿನ್ ಅವಳು ಹೇಳಿದ್ಲು, ನೀವು ಇಲ್ಲದೇ ಇಲ್ಲೇ ಹೇಗೆ ಇರೋದು ಅಂತ. ನಾನು ಹೋಗ್ತಾ ಇರಲಿಲ್ಲ, ಆದರೆ ಆಗ್ತಾ ಇತ್ತು, ನಾನು ಶ್ವೇತನ ಜೊತೆ ಇರ್ತಾ ಇದ್ಲು. ಛೇ ನೀನೊಂದು ಮನುಷ್ಯನಾ? ಅವಳು ನೀನು ಏನೇ ಮಾಡಿದ್ರು ಒಂದು ಮಾತು ಹೇಳ್ದೆ ನೀನು ಸೇವೆ ಮಾಡ್ತಾ ಇದ್ಲು, ಆದರೆ ನೀನು ಅಂತ ಹೇಳಿ ಆಗಲೇ ನಿಮಗೆ ಶಿಕ್ಷೆ ಆಗಲಿಲ್ಲ ಅಂದರೆ ಸರಿಯಾಗಲ್ಲ ಅಂತ ಪೊಲೀಸ್ನ ಕರೆಸಿ ಅವರಿಬ್ಬರನ್ನ ಜೈಲಿಗೆ ಹಾಕ್ಸಿದ. ಮತ್ತು ತಂಗಿ ಮಗು ಅವನ ಗಂಡ ಬಂದು ತಗೊಂಡೋದ. ಇವನೇ ಅವರಿಬ್ಬರು ಮಕ್ಕಳನ್ನ ನೋಡಿಕೊಂಡು ಶ್ವೇತ ನೆನಪಿನಲ್ಲಿ ಅವಳ ಹೇರಿನ ಮಾತುಗಳನ್ನು ನೆನೆಯುತ್ತಾ ಜೀವನ ಮಾಡ್ತಾ ಇದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.